ನಾನು ನಿಮ್ಮ ದರ್ಶನ್ ಕೋಳಿಮಾಡು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದರ್ಶನ್ ರೈಟಿಂಗ್ ವರ್ಲ್ಡ್. ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋನ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ವಿಡಿಯೋನ ಕೊನೆ ತನಕ ನೋಡಿ. ಇವತ್ತಿನ ವಿಷಯ ಏನು ಅಂದರೆ, ನಾನು ಹಾಗೆ ಸುಮ್ಮನೆ ನಡ್ಕೊಂಡು ಹೋಗ್ತಾ ಇದ್ದೆ. ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ನಮ್ಮದೊಬ್ಬರು ಸೀನಿಯರ್ ಇದ್ದಾರೆ, ನಂದನ್ ಬ್ರೋ ಅಂತ. ಅವರು ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ನ ಸುಳ್ಯ ತಾಲೂಕಿನ ಕಾರ್ಯದರ್ಶಿ ಅವರು ಹೀಗೆ ನಾವು 4 ಜನ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಬಂದುಬಿಟ್ಟು ಕೇಳಿದರು, ಬರ್ತೀರಾ, ನಾವು ಪ್ರತಿಭಟನೆ ಮಾಡ್ತಿದ್ದೀವಿ ಅಂತ. ನಮಗೆ ವಿಷಯ ಏನು ಎತ್ತಂತ ಏನೂ ಗೊತ್ತಿಲ್ಲ. ಅವರ ಒಂದು ಕರೆಗೆ ಒಗ್ಗೊಟ್ಟು ನಾವು ಹೋದ್ವಿ. ಸುಳ್ಯ ತಾಲೂಕು ಆಫೀಸ್, ತಹಸೀಲ್ದಾರ್ ಆಫೀಸ್ಗೆ ನಾವು ಹೋದ್ವಿ. ನಮಗೆ ಅಲ್ಲಿ ಹೋಗಾದ್ಮೇಲೆ ವಿಷಯ ಗೊತ್ತಾಯಿತು, ಯಾಕೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಅಂತ. ವಿಷಯ ಏನಿಲ್ಲ, 2024-25ರಲ್ಲಿ ಸೆಕೆಂಡ್ PUC ಅಂದರೆ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ವೃತ್ತಿಪರ ಕೋರ್ಸಿಗೆ ಹೋಗಲಿಕ್ಕೆ ಇದು ಏನು KCET ಎಕ್ಸಾಮ್ನ ಮಾಡ್ತಾರೆ. ಆ KCET ಎಕ್ಸಾಮಲ್ಲಿ ಅದರ ತಾಂತ್ರಿಕ ಗೊಂದಲ ಮತ್ತು ಅನಾವಶ್ಯಕವಾಗಿ ಶುಲ್ಕವನ್ನು ಪಾವತಿ ಮಾಡುವ ಬಗ್ಗೆ ಸುಳ್ಯ ತಾಲೂಕು ಕಚೇರಿಯಲ್ಲಿ ತಹಸೀಲ್ದಾರ್ ಆಫೀಸಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರ್ತಾರೆ. ABVP ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಇದನ್ನು ಹಮ್ಮಿಕೊಂಡಿರ್ತಾರೆ. ಅದಕ್ಕೋಸ್ಕರ ಅವರು ನಮ್ಮನ್ನು ಕರೆದಿದ್ದು. CET ಪರೀಕ್ಷೆಯಲ್ಲಾದ ತಾಂತ್ರಿಕ ಗೊಂದಲ ಮತ್ತು ಅನಾವಶ್ಯಕ ಶುಲ್ಕ ಪಾವತಿ, ಇದರ ಸಲುವಾಗಿ ಇದನ್ನು ವಿರೋಧಿಸಿ ಖಂಡಿಸಿ ಒಂದು ಪ್ರತಿಭಟನೆಯನ್ನು ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಸುಳ್ಯ ತಾಲೂಕು ಘಟಕದ ವತಿಯಿಂದ ಹಮ್ಮಿಕೊಂಡಿರ್ತಾರೆ. ಅದಕ್ಕೋಸ್ಕರ ನಮ್ಮನ್ನು ಅಲ್ಲಿಗೆ ಕರೆದ್ರು. ಅವರ ಒಂದು ಕರೆಗೆ ಒಗ್ಗೊಟ್ಟು ನಾವಲ್ಲಿಗೆ ಹೋದ್ವಿ. ಈ ಒಂದು ವಿಷಯವನ್ನು ಖಂಡಿಸಿ ವಿರೋಧಿಸಿ ಇಲ್ಲಿಗೆ ಸುಳ್ಯ ಜೂನಿಯರ್ ಕಾಲೇಜು, ಹಾಗೆ ಸುಳ್ಯದ KVG ಪಾಲಿಟೆಕ್ನಿಕ್ನ ವಿದ್ಯಾರ್ಥಿಗಳು ಹಾಗೂ ನಮ್ಮ ಒಂದು ಇಂಜಿನಿಯರಿಂಗ್ ಕಾಲೇಜಿನ ಕೆಲವು ವಿದ್ಯಾರ್ಥಿಗಳು ಹಾಗೂ ABVP ಸಂಘದ ಕಾರ್ಯಕರ್ತರೆಲ್ಲ ಬಂದಿದ್ದರು. ನಾನು ಕೂಡ ಸೂಕ್ಷ್ಮವಾಗಿ ಅವ್ರು ಹೇಳೋದನ್ನೆಲ್ಲ ಗಮನಿಸ್ತಾ ಇದ್ದೆ. ಈ ನಮ್ಮ ಕರ್ನಾಟಕ ಸರ್ಕಾರ ಹಣ ವಸೂಲಿಯನ್ನು ಯಾಕೆ ಮಾಡುತ್ತೆ? ನಾನು ಒಬ್ಬ ಇಂಜಿನಿಯರಿಂಗ್ ವಿದ್ಯಾರ್ಥಿ. ನಾನು ಕೂಡ 2022-23ರಲ್ಲಿ ಸೆಕೆಂಡ್ PUCನ ಮುಗಿಸ್ಬಿಟ್ಟು ನಾನು ಕೂಡ ಇಂಜಿನಿಯರಿಂಗ್ಗೆ CET ಮುಖಾಂತರನೇ ಬಂದಿದ್ದು. ಆವಾಗ ನಾನು CETಗೆ ಅಪ್ಲಿಕೇಶನ್ ಹಾಕಬೇಕಾದ್ರೆ CET ಫೀಸ್ ಎಷ್ಟಿತ್ತು ಅಂದರೆ 500 ರೂಪಾಯಿ ಇತ್ತು. ಇವಾಗ ಕೂಡ 2024-25ನೇ ಸಾಲಿನಲ್ಲಿ ಕೂಡ CET ಫೀಸ್ 500 ರೂಪಾಯಿನೇ ಇದೆ. ಇತ್ತೀಚಿನ ದಿನಮಾನಗಳಲ್ಲಿ 2024-25ನೇ ಶೈಕ್ಷಣಿಕ ಸಾಲಿನಲ್ಲಿ ದ್ವಿತೀಯ PUC ವಿದ್ಯಾರ್ಥಿಗಳು CET ಪರೀಕ್ಷೆಯನ್ನು ಬರೆದು ಈಗ ಆಪ್ಷನ್ ಎಂಟ್ರಿ ಮಾಡುವಾಗ ಮತ್ತೆ 750 ರೂಪಾಯಿ ಶುಲ್ಕವನ್ನು ಪಾವತಿಸಬೇಕಂತೆ. ಕರ್ನಾಟಕದಲ್ಲಿ ಒಟ್ಟು 3,30,787 ವಿದ್ಯಾರ್ಥಿಗಳು ಈ ವರ್ಷ ಅಂದರೆ 2024-25ನೇ ಸಾಲಿನಲ್ಲಿ CET ಪರೀಕ್ಷೆಯನ್ನು ಬರೆದಿರ್ತಾರೆ. ಒಬ್ಬ ವಿದ್ಯಾರ್ಥಿ 750 ರೂಪಾಯಿಯನ್ನು ಆಪ್ಷನ್ ಎಂಟ್ರಿಗೆ ಕೊಟ್ಟರೆ 3,30,787 ವಿದ್ಯಾರ್ಥಿಗಳು 750 ರೂಪಾಯಿ ಶುಲ್ಕವನ್ನು ಪಾವತಿಸಿದರೆ ಸರ್ಕಾರಕ್ಕೆ ಒಟ್ಟು ಲಾಭ ಎಷ್ಟಾಗುತ್ತೆ ಅಂದರೆ 24,80,90,250 ರೂಪಾಯಿ ಲಾಭ ಆಗುತ್ತೆ. ಅಪ್ರಾಕ್ಸಿಮೇಟಾಗಿ 25 ಕೋಟಿ ಸರ್ಕಾರಕ್ಕೆ ಲಾಭ ಆಗುತ್ತೆ. ಈವರೆಗೆ ರಾಜ್ಯ ಸರ್ಕಾರ ಎಲ್ಲ ವಿಷಯಗಳಲ್ಲಿ ದಂಧೆ ಮಾಡಿ ಇದೀಗ ಬಡ ವಿದ್ಯಾರ್ಥಿಗಳ ಕುತ್ತಿಗೆಗೆ ಕತ್ತಿಯನ್ನು ಇಡುವ ಸ್ಥಿತಿ ಬಂದ್ಬಿಟ್ಟಿದೆ. ಆ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ತೀವ್ರ ಒತ್ತಡ ಮತ್ತು ಅನ್ಯಾಯ ಆಗ್ತಾ ಇದೆ. ರಾಜ್ಯದ ಹಲವಾರು ಕಡೆಗಳಲ್ಲಿ ಕೂಡ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಕಡೆಯಿಂದ ಇದೇ ರೀತಿ ಪ್ರತಿಭಟನೆ ಆಗ್ತಾ ಇದೆ. CET ಬರೆದ ವಿದ್ಯಾರ್ಥಿಗಳು ಹಣ ವಸೂಲಿ ದಂಧೆಯ ಅಡಿಯಲ್ಲಿ ಸೀಟ್ ಬ್ಲಾಕಿಂಗು, ಅದೇ ರೀತಿ ಸಾಫ್ಟ್ವೇರ್ ದೋಷದ ಹಿನ್ನೆಲೆಯಲ್ಲಿ ಭವಿಷ್ಯದ ವೃತ್ತಿಪರ ಕೋರ್ಸ್ಗಳಿಗೆ ಹೋಗಲು ತುಂಬ ಕಷ್ಟ ಆಗ್ತಾ ಇದೆ. ಅಪ್ರಾಕ್ಸಿಮೇಟಾಗಿ 25 ಕೋಟಿ ಹಣ ವಸೂಲಿ ಮಾಡಿ ವಿದ್ಯಾರ್ಥಿಗಳ ಜೀವನದಲ್ಲಿ ನಮ್ಮ ಒಂದು ಕರ್ನಾಟಕ ಸರ್ಕಾರ ಆಟ ಆಡ್ತಾ ಇದೆ. ಇದನ್ನು ಖಂಡಿಸಿ ಸುಳ್ಯ ತಾಲೂಕು ತಹಸೀಲ್ದಾರ್ ಕಚೇರಿಯಲ್ಲಿ ಪ್ರತಿಭಟನೆ ಮಾಡಿ ತಹಸೀಲ್ದಾರ್ ಅವರ ಮುಖಾಂತರ ನಮ್ಮ ರಾಜ್ಯದ ಮುಖ್ಯಮಂತ್ರಿಯವರಿಗೆ ಮನವಿ ಪತ್ರವನ್ನು ABVP ಸುಳ್ಯ ತಾಲೂಕು ಘಟಕದ ವತಿಯಿಂದ ಪ್ರತಿಭಟನೆ ಮಾಡಿದರು. ರಾಜ್ಯದ ಪ್ರತಿ ABVP ಸಂಘದವರು ಇದನ್ನು ಖಂಡಿಸಿ ಇದರ ವಿರುದ್ಧ ನಿಲ್ಲಬೇಕು. ಇದರ ಬಗ್ಗೆ ಸುಳ್ಯ ತಾಲೂಕು ABVP ಸಂಘದ ಸಂಚಾಲಕರು ನಂದನ್ ಕುಮಾರ್ ರವರು ಹಾಗೆ ಸಕ್ರಿಯ ಕಾರ್ಯಕರ್ತರಾದ ಮೊಳಿಯ ಸಾತ್ವಿಕ್ ರವರು ತಮ್ಮ ಅದ್ಭುತವಾದ ಮಾತುಗಳ ಮುಖಾಂತರ ವಿವರಿಸಿ ತಾಲೂಕು ಮಟ್ಟದಲ್ಲಿ ಅರಿವನ್ನು ಮೂಡಿಸಿದರು.
ಇವರ ಒಂದೊಂದು ಮಾತುಗಳು ಕೂಡ ನಮ್ಮ ಮನ ಮುಟ್ಟುವಂತಿತ್ತು. ಒಂದು ಸಾರಿ ನೀವು ಯೋಚನೆ ಮಾಡಿ ನೋಡಿ. ಇದು ಒಂದೇ ಅಲ್ಲ, ವಿದ್ಯಾರ್ಥಿಗಳು ತುಂಬ ವಿಷಯಗಳಲ್ಲಿ ಕೂಡ ಕರ್ನಾಟಕ ಸರ್ಕಾರ ವಿದ್ಯಾರ್ಥಿಗಳ ಜೀವನದಲ್ಲಿ ಆಟ ಆಡ್ತಾ ಇದೆ. ವಿದ್ಯಾರ್ಥಿಗಳ ಹೆಸರಿನಲ್ಲಿ ಲಾಭವನ್ನು ಪಡ್ಕೊಳ್ತಾ ಇದ್ದಾರೆ, ಮತ್ತು ನಮ್ಮ ಹಣವನ್ನು ನಮಗೆ ಕೊಡ್ತಾ ಇದ್ದಾರೆ. ಹಲವು ಅನಾವಶ್ಯಕ ಭಾಗ್ಯಗಳನ್ನು ತಂದಿದ್ದಾರೆ. ನಾನು ಒಬ್ಬ ಇಂಜಿನಿಯರಿಂಗ್ ಸ್ಟೂಡೆಂಟಾಗಿ ಯೋಚನೆ ಮಾಡಿ ಈ ಕಂಟೆಂಟ್ನ ತಂದಿದ್ದೀನಿ. ಈ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ರಲ್ಲ, ಇದಾಗಿತ್ತು ಇವತ್ತಿನ ಒಂದು ಕಂಟೆಂಟು. ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಒಳ್ಳೆ ಕಂಟೆಂಟ್ಗಳನ್ನ ತರ್ತೀನಿ, ನೋಡುವ. ಆದಷ್ಟು ನನ್ನ ಕೈಯಲ್ಲಿ ಆದಷ್ಟು ನಾನು ಪ್ರಯತ್ನ ಮಾಡ್ತೀನಿ. ನಿಮ್ಮ ಸಪೋರ್ಟ್ ಬೇಕು, ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಮುಂದಿನ ವೀಡಿಯೋದಲ್ಲಿ ಸಿಗುವ.